ಮಿಸ್ ಆಗ್ಬಿಟ್ಟ ನನ್ನ ಮಗ ನನ್ನ ಕೈಲಿ. Music. ಹನುಮಂತನ ತಂದೆ ಕೇಸರಿ, ತಾಯಿ ಅಂಜನಾದೇವಿ. ವಾಯುವಿನ ಕೃಪೆಯಿಂದ ಹನುಮಂತ ಜನಿಸ್ತಾರೆ. ಹನುಮಂತ ಚಿಕ್ಕವರಿದ್ದಾಗ ಸೂರ್ಯನನ್ನು ನೋಡ್ಬಿಟ್ಟು ಹಣ್ಣು ಅಂತ ಅಂದ್ಕೊಂಡು ಸೂರ್ಯದೇವನನ್ನು ತಿನ್ಲಿಕ್ಕೆ ಹೋಗ್ತಾರೆ. ಆಗ ಇಂದ್ರದೇವ ಹನುಮಂತನನ್ನು ನೋಡ್ಬಿಟ್ಟು ತನ್ನ ವಜ್ರಾಯುಧದಿಂದ ಹನುಮಂತನ ಮೂತಿಗೆ ಎಸ್ಬಿಡ್ತಾರೆ. ಆಗ ಹನುಮಂತನ ಮೂತಿ ಊದ್ಬಿಡುತ್ತೆ. ಆವಾಗಿಂದ ಹನುಮಂತ ಅಂತಲೇ ಎಲ್ಲರೂ ಕರೀತಾರೆ. ಸೊ ಶುಭ ಸಂಜೆ ಎಲ್ಲರಿಗೂ. ನಾವು ಬಂದಿದ್ದೀವಿ ಹಂಪಿಯ ನೈಟ್ ಮಾರ್ಕೆಟ್ಗೆ. ನೈಟ್ ಔಟ್ನ ಮಾರ್ಕೆಟ್ ನೋಡ್ತಾ ಇದ್ದೀರಾ ನೀವೀಗ. ನಿಮಗೆಲ್ಲ ಒಬ್ಬರು ಅತಿಥಿನ ಮೀಟ್ ಮಾಡಿಸ್ತೀನಿ. ಇವರೇ ಅತಿಥಿ. ನಮಸ್ಕಾರ. ಇವರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಬ್ರೋ. ನಾನು ಪವಾರ್ ಬ್ರೋ ಅಂತ. ಬಿಜಾಪುರದಿಂದ ಸೈಕಲ್ ಮುಖಾಂತರ ನಾನು ಟ್ರಾವೆಲಿಂಗ್ ಮಾಡಾಕ್ತೀನಿ. ಇವಾಗ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ಆಂಜನೇಯ ಬೆಟ್ಟದ ಕಡೆ ಹೋಗ್ಬೇಕಾದ್ರೆ ಅಣ್ಣ ಮೀಟ್ ಆದ್ರು, ಅಲ್ಲಿಂದೇ ನಮ್ಮೊಂದು ಬಾಂಧವ್ಯತೆ ಮುಂದುವರಿತು. ಇವಾಗ ಹಂಪಿಯಲ್ಲಿ ಬಂದಿದ್ದೀವಿ. ಹಂಪಿಯಲ್ಲಿ ಬಂದು ಇಬ್ರು ಒಂದೇ ರೂಮಲ್ಲಿ ಸ್ಟೇ ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಮತ್ತೆ ಹಂಪಿ ಸುತ್ತೀವಿ. ನಾಳೆ ಬೆಳಗ್ಗೆ ಎಲ್ಲರಿಗೆ ಒಂದು ಕಾಂಟೆಂಟ್ ಕೊಡ್ತೀವಿ. ಆ ಕಾಂಟೆಂಟ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ. ಮತ್ತು ಹಂಪಿ ಎಲ್ಲ ಮುಗಿಸ್ಕೊಂಡು ಮುರುಡೇಶ್ವರ, ಧರ್ಮಸ್ಥಳ ಆ ರೀತಿ ಎಲ್ಲ ಸುತ್ತಬೇಕಂತ ನಮ್ಮದು ಪ್ಲ್ಯಾನಿಂಗ್ ಇದೆ. ಸೊ ಹಾಗೆ ಒಂದು ನೈಟ್ ಔಟ್ ಬಂದ್ವಿ. ಆ ನೈಟ್ ಔಟಲ್ಲಿ ಒಂದು ಸಖತ್ತಾಗಿರೋ ಹೋಟೆಲ್ ಕಾಣಿಸ್ತಿದೆ. ಬನ್ನಿ ಹೋಟೆಲ್ ನೋಡ್ಕೊಂಬರೋಣ. ಸೊ ತುಂಬ ಕ್ರೇಜಿಯಾಗಿದೆ ಹೋಟೆಲ್. ಬ್ರದರ್ ಒಂದು ಸೈಕಲ್ ತಗೊಂಡ್ರು, 100 ರೂಪೀಸ್ ಸೈಕಲ್. ಇಲ್ಲಿ ಈಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತೆ ಬಡವಿ ಶಿವಲಿಂಗ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಮತ್ತೆ ಬಡವಿ ಶಿವಲಿಂಗ ಟೆಂಪಲ್ಗೆ ಹೊಂಟಿದ್ವಿ. ಬನ್ನಿ ಹೋಗೋಣ ಈಗ. 16ನೇ ಶತಮಾನದಲ್ಲಿ ಒಬ್ಬ ಬಡವಿ ಹರಕೆಯನ್ನ ಕಟ್ಕೊಂಡಿರ್ತಾಳೆ. ಆ ಹರಕೆಯನ್ನ ಆದ್ಮೇಲೆ ಬಡವಿ ಕಟ್ಸಿರೋಂಥ ಶಿವಲಿಂಗಗೆ ಬಡವಿ ಶಿವಲಿಂಗ ಅಂತ ಕರೀತಾರೆ. ಆ ಶಿವಲಿಂಗ ಇಲ್ಲಿದೆ ನೋಡಿ. ಬಡವಿ ಶಿವಲಿಂಗದ ಪಕ್ಕ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ನೋಡ್ತಾ ಇದ್ದೀರಾ ನೀವೀಗ.
ನಮ್ಮ ಜೊತೆ ಇದ್ದಾರೆ ಪವರ್ ಬ್ರೋ ಅವರು. ನಾವು ಪವರ್ ಬ್ರೋ ಅವರು ಸೈಕಲ್ ರೈಡ್ ಮಾಡ್ಕೊಂಡು ಸೀದಾ ಕ್ವೀನ್ಸ್ ಬಾತ್ ಕಡೆ ಹೋಗ್ತಾ ಇದೀವಿ. ನಮಸ್ಕಾರ, ನಾವೀಗ ಬಂದಿದ್ದೀವಿ ರಾಣಿಯರ ಸ್ನಾನದ ಗೃಹಕ್ಕೆ. ರಾಣಿಯ ಸ್ನಾನದ ಗೃಹನ ನೋಡ್ಕೊಂಡ್ಬಂದಿ. ಮಹಾರಾಜ ಕೃಷ್ಣದೇವರಾಯರು ರಾಜ್ಯಭಾರನ ಮಾಡಬೇಕಲ್ಲ, ಆ ರಾಜ್ಯಭಾರನ ಮಾಡೋದಕ್ಕೆ ಮಂತ್ರಿಗಳ ಜೊತೆ ಗುಪ್ತವಾಗಿ ವಿಚಾರಗಳನ್ನ ಮಾಡ್ಬೇಕಲ್ಲ, ಆ ಗುಪ್ತವಾಗಿ ವಿಚಾರನ ಮಾಡಿ ರಾಜ್ಯಭಾರನ ಹೇಗೆ ಆಳ್ಬೇಕು ಅನ್ನೋದನ್ನ ಎಲ್ಲ ಈ ಒಂದು ಗುಪ್ತ ಕೋಣೆಯಲ್ಲಿ ಮಾಡ್ತಾ ಇದ್ರು. ಈಗ ನೀವು ನೋಡ್ತಾ ಇದ್ದೀರಾ ಈ ಗುಪ್ತ ಕೋಣೆನ. ನೀವು ನೋಡ್ತಾ ಇದ್ದೀರಾ ರಾಜರ ಗುಪ್ತ ಕೋಣೆ. ಓಹೋ, ಬಂದ್ವಿ ಸತತವಾಗಿ 6 ಕಿಲೋಮೀಟರ್ ಸೈಕಲ್ನ ತಳ್ಕೊಂಡು ಬಂದೇ ಬಿಟ್ವಿ ಹಂಪಿಯ ದ ಫೇಮಸ್ ಸ್ಟೋನ್ ಚಾರೆಟ್ಗೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.